Okay. Number one. Number two, you should respect your guru. ಗೊತ್ತಾಯ್ತಾ? ಯಾರು ಗುರು ಭಕ್ತಿ ಇರುತ್ತೋ ಅವ್ರಿಗೆ ಓದಿದ್ದು ತಲೆಗತ್ತುತ್ತೆ. ಗೊತ್ತಾಯ್ತಾ? ಆದಿಗುರು ಶಂಕರಾಚಾರ್ಯ ಬಗ್ಗೆ ಕೇಳಿದ್ರಾ? ಆದಿಶಂಕರಾಚಾರ್ಯರು ಇದ್ರು, ಗುರು ಅಂತ, ಅವರೇ ಗುರು, ಆದಿಗುರು. ಸೊ ಅವ್ರು ಹೇಳೋದೇನೆಂದರೆ, ನಿಮಗೆ ಸಂಪೂರ್ಣವಾಗಿ ನಿಮಗೆ ಒಲಿಬೇಕು ಅಂದರೆ ಗುರುಭಕ್ತಿ ಇರಬೇಕು ಅಂತ. ಗುರುಬಲ ಗುರುಭಕ್ತಿ ಯಾರ ಹತ್ರ ಇರುತ್ತೋ ಸೊ ಅವರಿಗೆ ವಿದ್ಯೆ ಒಲಿಯುತ್ತೆ. ವಿದ್ಯೆ ಒಲಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ. ಅರ್ಥ ಆಯ್ತಾ? ನೀವೆಲ್ಲ ಚೈತನ್ಯ, ಓ ಐ ಕಮ್ ಟು ಯುವರ್ ಸ್ಕೂಲ್ ಡೇ ಲಾಸ್ಟ್ ಟೈಮ್. ಆ್ಯನ್ಯುವಲ್ ಮೀಟ್ ಚೈತನ್ಯ, ಯು ಆಲ್ ಮೀಟ್. ಚೈತನ್ಯ ಯಾರು ಕೊಡ್ತಾರೆ? ಚೈತನ್ಯದಲ್ಲಿ ಗ್ರೂಪ್ ಯು ನಮಃ ಅಂತ ಹೇಳ್ಕೊಡೋದು. ಚೈತನ್ಯ ಇದು ಗುರು. ಯಾವ ಸ್ಟ್ಯಾಂಡ್? ಚೈತನ್ಯ ಸಾರಿ, ಇದು ಚಿನ್ಮಯ. ಹಾಂ, ಚಿನ್ಮಯ ಅಲ್ಲಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಯಾವುದೇ ಕಾರಣ ಸುಳ್ಳು ಹೇಳ್ಬಾರ್ದು. ಆಯ್ತಾ? ಬೈ ಚಾನ್ಸ್ ಹೇಳಲ್ಲ ಬೇರೆಯವರ ಮೇಲೆ, ಬೈ ಚಾನ್ಸ್ ಮಿಸ್ಟೇಕ್ ಮಾಡಿದ್ರು ಕೂಡ ಯು ಶುಡ್ ಗೋ ಅಂಡ್ ಸೇ ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್, ಐ ಆಮ್ ಸಾರಿ. ಗೊತ್ತಾಯ್ತಾ? ಯಾರಾದ್ರೂ ಪೆನ್ಸಿಲ್ ನೀವು ಬೈ ಚಾನ್ಸ್ ಗೊತ್ತಿಲ್ಲದೆ ತೊಗೊಂಡಿದ್ರು ಕೂಡ ಐ ಆಮ್ ಸಾರಿ, ಐ ಹ್ಯಾವ್ ಟೇಕನ್ ದಿಸ್ ಪೆನ್ಸಿಲ್, ದಿಸ್ ಇಸ್ ನಾಟ್ ಮೈನ್, ಯು ಪ್ಲೀಸ್ ಟೇಕ್ ಇಟ್ ಬ್ಯಾಕ್ ಅಂತ ಕೊಡಬೇಕು. ಗೊತ್ತಾಯ್ತಾ? ಅಷ್ಟು ಪ್ರಾಮಾಣಿಕತೆ ಇದ್ದರೆ ನಿಮಗೆ ಒಳ್ಳೇದಾಗುತ್ತೆ. ಅವ್ರು ಬರ್ತಾರೆ, ಅವರೆಲ್ಲ ನಮ್ಮ ಸ್ನೇಹಿತರವರು ಅಲ್ಲಿ ಇನಾಗ್ರೇಷನ್ಗೆ ಬರ್ತಾರೆ. ನೀವು ಯಾವಾಗಲ ಹೋಗಿ ಒಂದು 1 ಅವರ್ ಅಲ್ಲಿ ಆಟ ಆಡ್ಕೊಂಡು ಬರ್ಬೋದು. ಅಲ್ಲೇ ಬ್ಯಾಟು ಬಾಲು ಎಲ್ಲ ಇರುತ್ತೆ. ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ದೊಡ್ಡ ಸ್ಟೇಡಿಯಂ ಹೆಂಗಿರುತ್ತೆ ಆ ರೀತಿ ಇದೆ. ಆಮೇಲೆ ಕೋಲಾರದಲ್ಲಿ ಡೆವಲಪ್ಮೆಂಟ್ ವರ್ಕ್ಗೆ ಮೊದಲು ಮುನ್ನುಡಿ ಮಾಡಿದ್ರೆ ಕಾಲೇಜ್ ಕಾಂಪೌಂಡು, ಅದ್ರ ಮುಂದೆ ಫುಡ್ ಕೋರ್ಟ್ ಇದೆಯಲ್ಲ, ಅದೆಲ್ಲ ಅವರಿಂದನೇ ಆಗಿರೋದು. ಫುಟ್ಬೋಲ್ ನೋಡಿದ್ರಾ? ಮೊನ್ನೆ ಇದಾಯ್ತಲ್ಲ ಮ್ಯೂಸಿಕಲ್ ನೈಟ್, ಯುಗಾದಿ ಉತ್ಸವ, ರವಿಚಂದ್ರನ್ ಮಾಡಿದ್ರಲ್ಲ, ಅದನ್ನ ತಾರೇ ಮಾಡಿಸಿದ್ದು. ರವಿಚಂದ್ರನ್ ನಮ್ಮ ಕೋಲಾರ ನಮ್ಮ ಹೆಮ್ಮೆ ಐಕಾನ್ ಕೊಟ್ಟಿದೆ ಸರ್. ನೀವು ಹುಟ್ಟಿದ ಊರ ಮೇಲೆ ನಿಮಗೆ ಅಭಿಮಾನ ಇದ್ದರೆ, ನಮ್ಮ ಊರು ಚೆನ್ನಾಗಿರ್ಬೇಕು ಅಂದರೆ ಯು ವಿಲ್ ಡೂ ಸಮಥಿಂಗ್ ಅಲ್ವಾ? ಸೊ ನಾನು ಐ ಬಾರ್ನ್ ಅಂಡ್ ಬ್ರಾಟ್ ಅಪ್ ಹಿಯರ್, ವೆಂಟ್ ಟು ಬ್ಯಾಂಗ್ಳೂರು. ಅಲ್ಲೇ ಓದಿ, ಅಲ್ಲೇ IPS ಮಾಡಿಕೊಂಡು, ಅಲ್ಲೇ ಬೆಂಗಳೂರು ಸಿಟಿಯಲ್ಲಿ ಭಾಳಷ್ಟು ಕಡೆ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡಿಕೊಂಡು, ಈಗ ಪ್ರಮೋಷನ್ ಆಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದೀನಿ. ಬಟ್ಟು ವಾಪಸ್ ಬಂದು ಸ್ವಲ್ಪ ಏನಾದರೂ ನಿಮಗೆ ಮಾಡಿದ್ರೆ ನೀವೆಲ್ಲ ನೋಡಿ ಏನಾದರೂ ನೀವು ವಾಪಸ್ ಮಾಡ್ಬೋದಲ್ವಾ? ಜೊತೆಗೆ 106 ಜನಕ್ಕೆ ಸಹಾಯ ಮಾಡಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ದಾರೆ, ದೊಡ್ಡದಾದ ಜೊತೆಗೆ ದೊಡ್ಡ ದೇವಾಲಯ ಮಾಡಿದ್ದಾರೆ. ಕ್ರೀಡಾಪಟುಗಳಿಗೆ ಉತ್ತೇಜನವಾಗಿ ಕೋಲಾರದಲ್ಲಿ SP ಆಗಿದ್ದಾಗ ತುಂಬ ಚೆನ್ನಾಗಿತ್ತು. ಮುಖ್ಯ ಅತಿಥಿಗಳಾಗಿ ಬರಮಾಡಿಕೊಂಡು ಸ್ಫೂರ್ತಿದಾಯಕ ಮಾತುಗಳನ್ನು ನೀಡಿದ್ದಾರೆ. ಅವರಿಗೆ ಕನಕ ಬಾಸ್ಕೆಟ್ಬಾಲ್ ನೀನು ಬಾಪ ಅವ್ರು ತೆಗಿತಾರ ಬಂದು